ವಿಷಯಗಳ ಬಗ್ಗೆ ತಮ್ಮ ಸಹವರ್ತಿ ಎಟಿಎಲ್ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಉದ್ದೇಶದಲ್ಲಿರುವ ಟಿಂಕರ್ ಚಾಂಪ್ಸ್ನ ಬದಲಾವಣೆ ತರುವ ಸರಣಿಗೆ ಸುಸ್ವಾಗತ. ಈ 10 ಭಾಗಗಳ ವಿಡಿಯೋ ಸರಣಿಯಲ್ಲಿ ಟಿಂಕರ್ ಚಾಂಪ್ಸ್ ಬದಲಾವಣೆ ಮಾಡುವ ಅಗತ್ಯಗಳನ್ನು ಮತ್ತು ನೀವು ಹೇಗೆ ಬದಲಾವಣೆ ಮಾಡುವವರಾಗಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಪ್ರತಿ ವಿಡಿಯೋ ಸರಿಸುಮಾರು 10 ರಿಂದ 15 ನಿಮಿಷಗಳದ್ದಾಗಿದ್ದು, ನೀವು ಪ್ರಯತ್ನಿಸಬಹುದಾದ ಬದಲಾವಣೆ ಮಾಡುವ ಚಟುವಟಿಕೆಯನ್ನು ಒಳಗೊಂಡಿದೆ. ಹೆಚ್ಚಿನ ಸಡಗರವಿಲ್ಲದೆ ಪಂಜಾಬ್ನ 9ನೇ ತರಗತಿ ವಿದ್ಯಾರ್ಥಿ ಮತ್ತು ಸ್ವತಃ ಉದಯೋನ್ಮುಖ ಬದಲಾವಣೆಯ ಹರಿಕಾರ ದಿವ್ಯಂ ಅನೇಜಾ ಅವರ 4ನೇ ಸಂಚಿಕೆಯನ್ನು ಪ್ರಾರಂಭಿಸೋಣ. ಪರಸ್ಪರ ಆಸಕ್ತಿಯ ವಿವಿಧ ವಿಷಯಗಳ ಬಗ್ಗೆ. ದೊಡ್ಡ ಬದಲಾವಣೆ ಶುರುವಾಗೋದು ಒಂದು ಚಿಕ್ಕ ಕಿಡಿಯಿಂದ ಅಲ್ವಾ? ಆದ್ರೆ ಆ ಕಿಡಿ ಹಾಗೆ ಆರೋಗದಾಗೆ ಅದನ್ನೊಂದು ದೊಡ್ಡ ಜ್ವಾಲೆಯಾಗಿ, ಒಂದು ಚಳುವಳಿಯಾಗಿ ಮಾಡೋದು ಹೇಗೆ? ಸರಿ, ಒಂದು ಸಣ್ಣ ಐಡಿಯಾನ ತಗೊಂಡು ಅದನ್ನ ಒಂದು ಶಾಶ್ವತವಾದ ಉಪಕ್ರಮವಾಗಿ ಹೇಗೆ ಬೆಳೆಸೋದು ಅನ್ನೋದಕ್ಕೆ ಇಲ್ಲಿದೆ ಒಂದು ಗೈಡ್. ಈ ಒಂದು ವಿಶ್ಲೇಷಣೆ ಇದೆಯಲ್ಲ, ಇದು ದಿವ್ಯಂ ಅನೇಜಾ ಅವರು ರೂಪಿಸಿರೋ ಒಂದು ಚೌಕಟ್ಟನ್ನ ಆಧರಿಸಿದೆ. ಅವರ ಅನುಭವ ಮತ್ತೆ ಒಳನೋಟಗಳ ಮೂಲಕವೇ ನಾವು ಈ ಇಡೀ ವಿಷಯವನ್ನ ಅರ್ಥ ಮಾಡಿಕೊಳ್ಳೋಣ. ಸರಿ, ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ. ಯಾವುದೇ ಒಂದು ಪ್ರಾಜೆಕ್ಟ್ 2 ತರ ಇರಬಹುದು. ಒಂದು ಪಟಾಕಿ ತರ, ಒಂದೇ ಕ್ಷಣದಲ್ಲಿ ಪ್ರಕಾಶಮಾನವಾಗಿ ಹೊಳೆದು ಸದ್ದು ಮಾಡಿ ಆಮೇಲೆ ಮಾಯ ಆಗ್ಬಿಡುತ್ತೆ. ಇನ್ನೊಂದು ಮರದ ತರ, ನಿಧಾನವಾಗಿ ಬೆಳೆಯುತ್ತೆ, ಆದ್ರೆ ದಶಕಗಳ ಕಾಲ ನೆರಳು ಕೊಡುತ್ತೆ, ಹಣ್ಣು ಕೊಡುತ್ತೆ, ಅಂದ್ರೆ ನಿರಂತರವಾಗಿ ಪ್ರಯೋಜನಕ್ಕೆ ಬರುತ್ತೆ. ನಮ್ಮ ಗುರಿ ಏನಪ್ಪಾ ಅಂದ್ರೆ ನಮ್ಮ ಉಪಕ್ರಮಗಳನ್ನ ಪಟಾಕಿಯಿಂದ ಮರಗಳಾಗಿ ಪರಿವರ್ತಿಸೋದು. ಇದೇ ಸ್ಕೇಲಿಂಗ್. ಹಾಗಿದ್ರೆ ಈ ಜರ್ನಿಯಲ್ಲಿ ನಾವು ಏನೆಲ್ಲ ನೋಡ್ತೀವಿ? ಮೊದಲು ಒಂದು ಕಿಡಿಯಿಂದ ಚಳುವಳಿಯಾಗೋ ಪ್ರಯಾಣ, ಆಮೇಲೆ ಅದಕ್ಕೆ ಬೇಕಾದ ಇಂಜಿನ್ ಅಂದ್ರೆ ಕ್ಲಬ್ಗಳನ್ನ ಹೇಗ್ ಕಟ್ಟೋದು ಅಂತ ನೋಡ್ತೀವಿ. ನಂತರ ಬೆಳವಣಿಗೆಗೆ ಫ್ಯೂಯಲ್ ಹೇಗ್ ತುಂಬೋದು, ನಮ್ಮ ಎಲ್ಲೆಗಳನ್ನ ಮೀರಿ ಹೇಗ್ ಬೆಳೆಯೋದು ಮತ್ತು ಆ ಪರಿಣಾಮವನ್ನ ಶಾಶ್ವತವಾಗಿ ಮಾಡೋದು ಹೇಗೆ ಅಂತ ಚರ್ಚೆ ಮಾಡ್ತೀವಿ. ಕೊನೆಗೆ ನಾವ್ ಯಾವ ರೀತಿಯ ಜ್ವಾಲೆಯನ್ನ ನಿರ್ಮಿಸ್ತೀವಿ ಅನ್ನೋ ಪ್ರಶ್ನೆಯೊಂದಿಗೆ ಮುಗಿಸ್ತೀವಿ. ಮೊದಲನೇ ವಿಭಾಗಕ್ಕೆ ಬರೋಣ, ಕಿಡಿಯಿಂದ ಚಳುವಳಿಯೆಡೆಗೆ. ಸ್ಕೇಲಿಂಗ್ ಅಂದ್ರೆ ಬರೀ ಸೈಜ್ ದೊಡ್ಡದು ಮಾಡೋದಲ್ಲ, ಅದು ನಿರಂತರತೆ, ಬೆಳವಣಿಗೆ ಮತ್ತು ಪರಿಣಾಮಕ್ಕಾಗಿ ಡಿಸೈನ್ ಮಾಡೋದು. ಒಂದು ಶಾಶ್ವತವಾದ ಬದಲಾವಣೆ ತರಬೇಕು ಅಂದ್ರೆ ಒಂದು ಸಣ್ಣ ಐಡಿಯಾವನ್ನು ಬೆಳೆಸೋದು ಯಾಕಿಷ್ಟು ಮುಖ್ಯ ಅನ್ನೋದನ್ನ ಇಲ್ಲಿ ನೋಡೋಣ. ಹಾಗಿದ್ರೆ ಈ ವಿಸ್ತರಣೆ ಯಾಕೆ ಇಷ್ಟು ಮುಖ್ಯ? ಯೋಚನೆ ಮಾಡಿ. ವಿಸ್ತರಣೆ ಇಲ್ಲ ಅಂದ್ರೆ ಯಾವುದೇ ಪರಿಣಾಮ ತಾತ್ಕಾಲಿಕ ಅಷ್ಟೇ. ಸ್ಕೇಲಿಂಗ್ ಇದ್ರೆ ಮಾತ್ರ ಐಡಿಯಾಗಳು ಅದನ್ನ ಸೃಷ್ಟಿ ಮಾಡಿದವರಿಗಿಂತ ಹೆಚ್ಚು ಕಾಲ ಬದುಕುತ್ತೆ, ಹೆಚ್ಚು ಜನರನ್ನ ತಲುಪುತ್ತೆ. ಬದಲಾವಣೆ ತರೋದು ಅನ್ನೋದು ಒಂದು ಸಂಸ್ಕೃತಿಯ ಭಾಗ ಆಗುತ್ತೆ, ನಿಜವಾದ ಲೀಡರ್ಶಿಪ್ ಸ್ಕಿಲ್ಸ್ ಬೆಳೆಯುತ್ತೆ ಮತ್ತು ಮುಖ್ಯವಾಗಿ ಶಾಶ್ವತವಾದ ಪರಿಹಾರಗಳು ಸೃಷ್ಟಿಯಾಗತ್ತೆ. ವಿಭಾಗ 2, ನಮ್ಮ ಐಡಿಯಾದ ಇಂಜಿನ್, ಕ್ಲಬ್ಗಳ ನಿರ್ಮಾಣ. ಒಂದು ಐಡಿಯಾ ಅದನ್ನ ಶುರು ಮಾಡಿದವರಿಗಿಂತ ಹೆಚ್ಚು ಕಾಲ ಬದುಕಬೇಕು ಅಂದ್ರೆ ಅದಕ್ಕೆ ಒಂದು ಸಿಸ್ಟಮ್, ಒಂದು ರಚನೆ ಬೇಕು. ಅದನ್ನ ಹೇಗೆ ಮಾಡೋದು? ಅದಕ್ಕೆ ಮೊದಲ ಮತ್ತು ಅತ್ಯಂತ ಪರಿಣಾಮಕಾರಿ ಹೆಜ್ಜೆ ಅಂದ್ರೆ ವಿದ್ಯಾರ್ಥಿ ಚಾಲಿತ ಕ್ಲಬ್ಗಳು. ಒಂದು ಸ್ಟ್ರಾಂಗ್ ಕ್ಲಬ್ ಕಟ್ಟೋದು ಹೇಗೆ? ಇಲ್ಲಿದೆ ನೋಡಿ 5 ಸಿಂಪಲ್ ಸ್ಟೆಪ್ಸ್. ಮೊದಲನೇದಾಗಿ ನಮ್ಮ ಉದ್ದೇಶ ಏನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಬೇಕು. 2, ಒಂದು ಒಳ್ಳೆ ಲೀಡರ್ಶಿಪ್ ಟೀಮ್ ಕಟ್ಟಬೇಕು. 3, ಒಬ್ಬ ಟೀಚರ್ ಅನ್ನು ಮೆಂಟರ್ ಆಗಿ ನೇಮಿಸಬೇಕು. 4, ಇಡೀ ವರ್ಷಕ್ಕೆ ಚಟುವಟಿಕೆಗಳ ಕ್ಯಾಲೆಂಡರ್ ಪ್ಲಾನ್ ಮಾಡಬೇಕು. ಮತ್ತು 5ನೇದು ಪ್ರತಿಯೊಂದನ್ನು ಡಾಕ್ಯುಮೆಂಟ್ ಮಾಡಬೇಕು. ಈ ರಚನೆ ಇದ್ರೆ ಯಾವುದೇ ಉಪಕ್ರಮವನ್ನು ಯಾರು ಬೇಕಾದ್ರೂ ಮುಂದಕ್ಕೆ ಕೊಂಡೊಯ್ಬೋದು. ವಿಭಾಗ 3, ಬೆಳವಣಿಗೆ ಮತ್ತು ಪ್ರಚಾರಕ್ಕೆ ಇಂಧನ. ಸರಿ, ಈಗ ನಮ್ಮ ಹತ್ರ ಒಂದು ಇಂಜಿನ್, ಒಂದು ಸ್ಟ್ರಕ್ಚರ್ ಇದೆ. ಆದ್ರೆ ಅದಕ್ಕೆ ಫ್ಯೂಲ್ ಬೇಕಲ್ವಾ? ಜನ ಬೇಕು, ಅಟೆನ್ಷನ್ ಬೇಕು. ನಮ್ಮ ಉಪಕ್ರಮ ಚೆನ್ನಾಗಿ ನಡಿಬೇಕು ಅಂದ್ರೆ ಜನರನ್ನು ಮತ್ತು ಗಮನವನ್ನು ಹೇಗೆ ಆಕರ್ಷಿಸೋದು? ಇಲ್ಲೊಂದು ದೊಡ್ಡ ತಪ್ಪು ಕಲ್ಪನೆ ಇದೆ. ಅದೇನಂದ್ರೆ ನಮ್ಮ ಐಡಿಯಾ ಚೆನ್ನಾಗಿದ್ರೆ ಸಾಕು, ಜನ ತಾವಾಗೆ ಬರ್ತಾರೆ, ತಾವಾಗೆ ಗಮನಿಸ್ತಾರೆ ಅಂತ ಅನ್ಕೊಳ್ಳೋದು. ಆದ್ರೆ ವಾಸ್ತವದಲ್ಲಿ ಪ್ರಚಾರ ಇಲ್ದೆ ಹೋದ್ರೆ ಎಂಥ ಅದ್ಭುತ ಐಡಿಯಾ ಕೂಡ ಯಾರ ಕಣ್ಣಿಗೋ ಬೀಳ್ದೆ ಹೋಗ್ಬಿಡುತ್ತೆ. ಹಾಗಿದ್ರೆ ಜನರನ್ನ ಹೇಗೆ ನಮ್ಮ ಜೊತೆ ಸೇರಿಸಿಕೊಳ್ಳೋದು? ಅದಕ್ಕೆ 4 ಸೂಪರ್ ಟಿಪ್ಸ್ ಇದೆ. ಮೊದಲನೇದು ಮನ್ನಣೆ. ಯಾರು ಕೆಲಸ ಮಾಡ್ತಾರೋ ಅವರನ್ನು ಗುರುತಿಸಿ ಅದನ್ನ ಸೆಲೆಬ್ರೇಟ್ ಮಾಡಿ. 2ನೇದು ವಿನೋದ. ಹ್ಯಾಕಥಾನ್ಗಳು, ಚಾಲೆಂಜ್ಗಳ ಮೂಲಕ ಎನರ್ಜಿ ತರಬೇಕು. 3ನೇದು ನೈಜ ಪರಿಣಾಮ. ನಮ್ಮ ಕೆಲಸದಿಂದ ನಿಜವಾದ ಸಮಸ್ಯೆಗಳು ಹೇಗೆ ಬಗೆಹರಿಯುತ್ತೆ ಅಂತ ತೋರಿಸಬೇಕು. ಮತ್ತು 4ನೇದು ಫ್ರೆಂಡ್ಸ್ ಪ್ರಭಾವ. ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿಗೆ ಸ್ಫೂರ್ತಿ ನೀಡುವಂತೆ ಮಾಡೋದು. ಈಗ 4ನೇ ವಿಭಾಗ, ನಮ್ಮ ಎಲ್ಲೆಗಳನ್ನ ಮೀರಿ ವಿಸ್ತರಿಸೋದು.
ನಮ್ಮ ಪ್ರಾಜೆಕ್ಟ್ ಅನ್ನ ಕ್ಲಾಸ್ ರೂಮಿಂದ ಆಚೆ ಅಂದ್ರೆ ಇಡೀ ಸಮುದಾಯಕ್ಕೆ ಅದನ್ನೂ ಮೀರಿ ಹೇಗೆ ತಗೊಂಡು ಹೋಗೋದು, ಇದು ನಮ್ಮ ಉಪಕ್ರಮವನ್ನ ಹೊರ ಜಗತ್ತಿಗೆ ಕೊಂಡೊಯ್ಯುವ ಹಂತ. ಇದನ್ನ ನಾವು ಒಂದು ವಿಸ್ತರಣೆಯ ಏಣಿ ತರ ನೋಡಬಹುದು. ಮೊದಲನೇ ಮೆಟ್ಟಿಲು ಶಾಲಾ ಮಟ್ಟ, ಅಂದ್ರೆ ಕ್ಲಾಸ್ ರೂಮ್ನಲ್ಲಿ ಶುರುವಾಗುತ್ತೆ. ಆಮೇಲೆ ಸಮುದಾಯ ಮಟ್ಟದಲ್ಲಿ ನಿಜವಾದ ಜಗತ್ತಿನಲ್ಲಿ ಅದನ್ನ ಟೆಸ್ಟ್ ಮಾಡೋದು. ಮುಂದಿನದು ನಗರ ಮಟ್ಟ. ಇಲ್ಲಿ ಬೇರೆಯವರು ಅಳವಡಿಸಿಕೊಳ್ಳೋಕೆ ಸುಲಭ ಆಗೋ ಹಾಗೆ ಪ್ರಾಜೆಕ್ಟ್ ಅನ್ನ ಪ್ಯಾಕೇಜ್ ಮಾಡಬೇಕು. ಮತ್ತು ಕೊನೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಪಾರ್ಟ್ನರ್ಶಿಪ್ಗಳ ಮೂಲಕ ವ್ಯಾಪಕವಾಗಿ ಹರಡಬೇಕು. ಹೇಗೆ ಹೊರಗಡೆ ಬೆಳೆಯೋಕೆ ಕೆಲವು ಟೂಲ್ಸ್ ಬೇಕಾಗತ್ತೆ. ಅವು ಯಾವ್ಯಾವು ಅಂದ್ರೆ NGOಗಳು ಮತ್ತು ಸ್ಥಳೀಯ ಅಧಿಕಾರಿಗಳ ಜೊತೆ ಪಾರ್ಟ್ನರ್ಶಿಪ್, ಬೇರೆಯವರು ಇದೇ ತರ ಮಾಡೋಕೆ ಅನುಕೂಲ ಆಗೋ ಹಾಗೆ ರೆಪ್ಲಿಕೇಶನ್ ಕಿಟ್ಸ್ ಅಂದ್ರೆ ಗೈಡ್ಗಳನ್ನ ಮಾಡೋದು. ಜ್ಞಾನ ಮುಂದಿನ ಜನಾಂಗಕ್ಕೆ ಹೋಗ್ಬೇಕು, ಅದಕ್ಕೆ ಮೆಂಟರ್ಶಿಪ್ ಚೈನ್ಸ್ ಬೇಕು. ಮತ್ತು ದೊಡ್ಡ ಗುರಿಗಳಿಗಾಗಿ ಹೂಡಿಕೆ ಅಥವಾ ರಿಸೋರ್ಸಸ್ ಕೂಡ ಬೇಕಾಗತ್ತೆ. 5ನೇ ವಿಭಾಗ ಪರಿಣಾಮವನ್ನು ಶಾಶ್ವತಗೊಳಿಸುವುದು. ಸರಿ, ಪ್ರಾಜೆಕ್ಟ್ ಬೆಳೆಯುತ್ತಿದೆ, ಎಲ್ಲ ಸರಿ. ಆದ್ರೆ ಇದರ ಪರಿಣಾಮ ಶಾಶ್ವತವಾಗಿ ಉಳಿಯೋದು ಹೇಗೆ? ನಾವು ಯಶಸ್ಸು ಅಂತ ಯಾವುದನ್ನ ಕರಿಬೇಕು, ಅದನ್ನ ಅಳಿಯೋದು ಹೇಗೆ? ಬನ್ನಿ ನೋಡೋಣ. ಆದ್ರೆ ಅಸಲಿ ಪ್ರಶ್ನೆ ಏನಂದ್ರೆ, ಇದು ನಿಜವಾಗ್ಲೂ ವರ್ಕ್ ಆಗ್ತಿದ್ಯಾ? ಪರಿಣಾಮವನ್ನ ಅಳೆಯೋದು ಯಾಕೆ ಮುಖ್ಯ ಅನ್ನೋದನ್ನ ಈ ಪ್ರಶ್ನೆ ನಮ್ಗೆ ನೆನಪಿಸುತ್ತೆ. ಅಳತೆ ಮಾಡದೆ ಹೋದ್ರೆ ನಾವು ಕತ್ತಲಲ್ಲಿ ಬಾಣ ಹೊಡೆದ ಹಾಗೆ ಅಷ್ಟೇ. ಹಾಗಾದ್ರೆ ಏನನ್ನ ಅಳತೆ ಮಾಡಬೇಕು? ಮೊದಲು ಭಾಗವಹಿಸುವಿಕೆ, ಎಷ್ಟು ಜನ ಸೇರಿದ್ರು. 2 ಅಳವಡಿಕೆ, ನಮ್ಮ ಸೊಲ್ಯೂಷನ್ ಅನ್ನ ಎಷ್ಟು ಜನ ಬಳಸ್ತಿದ್ದಾರೆ. 3 ನಿರಂತರತೆ, ಸಂಸ್ಥಾಪಕರು ಹೋದ ಮೇಲೂ ಪ್ರಾಜೆಕ್ಟ್ ನಡೀತಿದ್ಯಾ. 4 ವ್ಯಾಪ್ತಿ, ಎಷ್ಟು ಕಡೆ ಇದನ್ನ ಕಾಪಿ ಮಾಡಿದ್ದಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾದಿ ಫಲಿತಾಂಶ, ಇದು ಮೂಲ ಸಮಸ್ಯೆಯನ್ನ ನಿಜವಾಗ್ಲೂ ಬಗೆಹರಿಸಿದ್ಯಾ? ಈ ಎಲ್ಲ ಥಿಯರಿಯನ್ನ ಪ್ರಾಕ್ಟಿಕಲ್ ಆಗಿ ನೋಡೋಣ ಬನ್ನಿ. ಲೇಖಕರ ಸ್ವಂತ ಪ್ರಾಜೆಕ್ಟ್ ಸ್ಕಿಲ್ವೋರಾ AI ಅನ್ನ ಒಂದು ಕೇಸ್ ಸ್ಟಡಿಯಾಗಿ ನೋಡಿದ್ರೆ ಈ ತತ್ವಗಳೆಲ್ಲ ನಿಜ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಅರ್ಥ ಆಗತ್ತೆ. ಆ ಸ್ಕಿಲ್ವೋರಾ AI ಅನುಭವದಿಂದ ನಮಗೆ ಸಿಕ್ಕಿರೋ 5 ಸಿಂಪಲ್ ಆದ್ರೂ ತುಂಬಾ ಪವರ್ಫುಲ್ ಆದ ಸಲಹೆಗಳು ಇಲ್ಲಿವೆ. 1 ಸ್ಪಷ್ಟವಾದ ಉದ್ದೇಶ ಇರಬೇಕು. 2 ಆ ಉದ್ದೇಶಕ್ಕೆ ಸರಿ ಹೊಂದುವ ಹಾಗೆ ಚಟುವಟಿಕೆಗಳನ್ನ ಪ್ಲಾನ್ ಮಾಡಬೇಕು. 3 ಆಕ್ಟಿವ್ ಆಗಿ ಮಾರ್ಕೆಟಿಂಗ್ ಮಾಡಲೇಬೇಕು. 4 ಭಾಗವಹಿಸಿದವರನ್ನ ಗುರುತಿಸಿ ಅವರಿಗೆ ರಿವಾರ್ಡ್ ಮಾಡಬೇಕು. ಮತ್ತು 5 ನಿರಂತರತೆ ಇರೋ ಹಾಗೆ ನೋಡ್ಕೊಳ್ಬೇಕು. ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ನೀವು ಜ್ವಾಲೆಗಳನ್ನು ನಿರ್ಮಿಸುತ್ತೀರಾ? ಇದು ಪ್ರತಿಯೊಬ್ಬ ಬದಲಾವಣೆ ತರುವರು ಎದುರಿಸಬೇಕಾದ ಒಂದು ಅಂತಿಮ ಆಯ್ಕೆ. ಇಡೀ ಜರ್ನಿಯ ಸಾರಾಂಶ ನೋಡಿ ಮುಂದಿನ ದಾರಿಯ ಬಗ್ಗೆ ಯೋಚಿಸೋಣ. ಕೊನೆಗೆ ಉಳಿಯೋದು ಒಂದೇ ಪ್ರಶ್ನೆ, ನಾವು ಬರೀ ಕ್ಷಣಿಕ ಕಿಡಿಗಳನ್ನು ಸೃಷ್ಟಿಸಿ ಸುಮ್ಮನೆ ಆಗ್ಬೇಕಾ ಅಥವಾ ಶಾಶ್ವತವಾಗಿ ಉರಿಯೋ ಜ್ವಾಲೆಗಳನ್ನು ಕಟ್ಟಬೇಕಾ? ಆಯ್ಕೆ ನಮ್ಮ ಕೈಯಲ್ಲಿದೆ. ನಮ್ಮ ಪ್ರಯತ್ನಗಳು ನಿಜವಾಗ್ಲೂ ಏನಾದ್ರೂ ಸಾಧಿಸಬೇಕು ಅಂದ್ರೆ ನಾವು ನಮಗಿಂತ ದೊಡ್ಡದಾಗಿ ಯೋಚಿಸಬೇಕು. ಇವತ್ತಿನ ಕಿಡಿಗಳೇ ನಾಳಿನ ಚಳುವಳಿಗಳು ಆಗಬಹುದು, ಆದರೆ ನಾವು ಅವುಗಳನ್ನು ಬೆಳೆಸಲು ನಿರ್ಧರಿಸಿದ್ರೆ ಮಾತ್ರ.